ಸರ್, ನನಗಲ್ಲಿಗೆ ನಿಕೇತ್ ರಾಜ್ ಅವರು ಎತ್ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಯನ್ನ. ಒಂದು ಗುರುತರವಾದ ಆರೋಪ ಇತ್ತಪ್ಪ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಚರ್ಚೆ ಆಗೋಯ್ತು. ಅಂದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಲಿಕ್ಕೆ ವಿಜಯೇಂದ್ರ ಅವರು ಮುಂದಾಳತ್ವದಲ್ಲಿ ನಡೆಸ್ತಿರುವ ಪಾದಯಾತ್ರೆ. ನಾನು ಇದನ್ನ ಸುಮ್ಮನೆ ಹೇಳ್ತಿಲ್ಲ. ಇವಾಗ ಇವ್ರು ಕೊಟ್ರಲ್ಲ, ಈಗೇನ್ ಲಿಸ್ಟ್ ಕೊಟ್ರಲ್ಲ, ಸೇಮ್ ಡೀಟೇಲ್ಸ್ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆನ್ ಸ್ಟೇಜ್ ಮಾತನಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಪ್ರಾಪರ್ಟಿ ಅಂತ ಬೈಟ್ ಇದೆ, ಪ್ಲೇ ಮಾಡಿ. ಡಿ.ಕೆ. ಆನ್ ಎಚ್.ಡಿ. ಕುಮಾರಸ್ವಾಮಿ ಪ್ರಾಪರ್ಟಿ. ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರಿಗೆ ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ಅರೆ ಕುಮಾರಣ್ಣಗೆ ಅಲ್ಲಿಗೆ ಇದು ಇನ್ನು ಮುಂದುವರೆದ ಭಾಗ ಆಯ್ತು. ನಿಕೇತ್ ಅವ್ರು ಕೊಟ್ಟು ಡೀಟೇಲ್ಸ್ ಕೂಡ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇತ್ತು. ಸರ್, ನನ್ನ ಪ್ರಶ್ನೆ ಏನ್ ಗೊತ್ತಾ, ಬಿಜೆಪಿ ಅವ್ರು ಕೊಟ್ಟ ಇನ್ಫಾರ್ಮೇಶನ್ ಡಿ.ಕೆ. ಶಿವಕುಮಾರ್ ಅವ್ರು ಬಳಸ್ಕೊಂಡು ಇಲ್ಲಿ ಕುಮಾರಸ್ವಾಮಿ ಅವರನ್ನ ಹಣಿಲಿಕ್ಕೆ, ಪಾದಯಾತ್ರೆ ಮಾಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಹೊಟ್ಟಿದ್ದಾರೆ. ಇಲ್ಲಿ ಮೂಡ ಎಲ್ಲಿ ಬಂತು? ಸಿದ್ದರಾಮಯ್ಯ ಎಲ್ಲಿ ಬಂತು? ಎಲ್ಲಿ ಬಂತು ಸರ್? ಇಲ್ಲ, ಇದು ಕರ್ನಾಟಕ ರಾಜ್ಯ ರಾಜಕಾರಣ ಈ ಪಾದಯಾತ್ರೆಯ ಮೂಲಕ ಮತ್ತೊಂದು ಪಲ್ಲಟಕ್ಕೆ ರಂಗ ಸಜ್ಜಾಗಿದೆ. ಅಂದ್ರೆ ಯಾವ ಇಶ್ಯೂಸ್ಗಳನ್ನ ಎತ್ಕೊಂಡಿದ್ದಾರೋ ಆ ಇಶ್ಯೂಸ್ಗಳು ಎಷ್ಟರ ಮಟ್ಟಿಗೆ ಈ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಪ್ರತಿಬಿಂಬಿತ ಆಗ್ತವೆ ಅನ್ನೋದ್ರ ಜೊತೆಗೆ ರಾಜ್ಯ ರಾಜಕಾರಣದ ಮೇಲೆ ಯಾವ ಹೊಸ ತಿರುವನ್ನ ತಂದುಕೊಡ್ತವೆ ಅನ್ನೋದು ಇಲ್ಲಿ ಚರ್ಚೆಗೆ ಈಡಾಗ್ತಿರುವಂಥದ್ದು. ನೀವು ಹಳೆ ಮೈಸೂರು ರಾಜಕಾರಣ ತಗೊಂಡ್ರೆ ವಿಟ್ನೆನಲ್ಲಿ ಗೋಳಿಬಾರ್ ಪಾದಯಾತ್ರೆ, ಅದು ಕೂಡ ದೇವೇಗೌಡರು ಸಾರಥ್ಯದಲ್ಲಾಗಿದ್ದು. ಅದಾದ್ಮೇಲೆ ಕುಣಿಗಲ್ ಗಂಗಯ್ಯನ ಪಾದಯಾತ್ರೆ, ಅಲ್ಲಿ ಗಂಗಯ್ಯ ಅನ್ನೋನ್ ಮೇಲೆ ಮಂತ್ರಿ ರಮೇಶ್ ಶೂಟ್ ಮಾಡಿದ್ದಕ್ಕೋಸ್ಕರ ನಡೆದಂತ ಅದನ್ನು ದೇವೇಗೌಡರು ಮಾಡಿದಿರುವಂಥದ್ದು. ಕಂಚನಹಳ್ಳಿ ಗಂಗಾಧರ ಮೂರ್ತಿ ಕೊಲೆ ಪ್ರಕರಣದ ಪಾದಯಾತ್ರೆ, ಶಿವರಾಮೇಗೌಡರ ಕಡೆಯವರು ಪತ್ರಕರ್ತನೊಬ್ಬನ್ನ ಕೊಲೆ ಮಾಡಿದಾಗ ದೇವೇಗೌಡರು ಅದನ್ನ ಪಾದಯಾತ್ರೆ ಮಾಡ್ತಾರೆ. ಆಮೇಲೆ ಮೇಕೆದಾಟು ಪಾದಯಾತ್ರೆ, ಇವೆಲ್ಲ ಪ್ರಮುಖ ಬಳ್ಳಾರಿ ಒಂದು ಹೊರತುಪಡಿಸಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನು ತಂದುಕೊಟ್ಟಂತಹ ಎಲ್ಲ ಪಾದಯಾತ್ರೆಗಳು ಹಳೆ ಮೈಸೂರು ಭಾಗದಲ್ಲಿ, ಮತ್ತೆ ಈಗೇನು ಪಾದಯಾತ್ರೆ ಹೊರಟಿದ್ದಾರೆ ಅದೇ ಬೆಲ್ಟಲ್ಲಿ. ಹೀಗಾಗಿ ಈ ಪಾದಯಾತ್ರೆ ಮತ್ತೊಂದು ಪಾದಯಾತ್ರೆ ಹೊಸ ತಿರುವನ್ನ ಹೇಗೆ ತಂದುಕೊಡ್ತಿದೆ? ನೀವು ಬೈಟ್ಸ್ ಅನ್ನ ತೋರಿಸಿದ್ರಿ. ಇನ್ನೊಂದು ಮೇಜರ್ ಬೈಟ್ ಇದೆ. ಇನ್ನೊಂದು, ಅವರು ಗಂಡಸ್ತನ ಇದ್ರೆ ಅದೊಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇವತ್ತಿನ ಉಪಮುಖ್ಯಮಂತ್ರಿಗಳ ಮಾತು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳ ಶೈಲಿ, ಅದನ್ನ ನಾವು ಗಮನಿಸಿದ್ರೆ ಈ ಇಡೀ ಪಾದಯಾತ್ರೆಯನ್ನ ಅವ್ರ ಕಡೆಗೆ ಟರ್ನ್ ಮಾಡಿಕೊಟ್ಟಿದ್ದಾರೆ. ಇಡೀ ಪಾದಯಾತ್ರೆಯಲ್ಲಿ ಅವರು ಹೊಸ ಇಶ್ಯೂಸ್ಗಳನ್ನ ರೈಸ್ ಮಾಡ್ತಿದ್ದಾನೆ. ಅವ್ರ ಕಡೆ ಟರ್ನ್ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಆ ಪಾದಯಾತ್ರೆಯ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ತಿದ್ದಾನೆ, ಪಾದಯಾತ್ರೆಯ ದಿಕ್ಕನ್ನ ಚೇಂಜ್ ಮಾಡ್ತಿದ್ದಾನೆ. ಜೊತೆಗೆ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರ ಮುಂದೆ ತನ್ನ ಸಾಮ್ರಾಜ್ಯಕ್ಕೆ ನೀವು ಬರ್ತಿರುವ ಸಂದರ್ಭದಲ್ಲಿ ನನ್ನನ್ನು ಎದುರಿಸಬೇಕು ಅನ್ನುವಂತಹ ಒಂದು ರಾಜಕೀಯ ಸವಾಲನ್ನು ಇಟ್ಕೊಂಡು ಅವರು ಎಮರ್ಜ್ ಆಗ್ತಾ ಇದ್ದಾರೆ. ಎಮರ್ಜ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈ ಸಮಾವೇಶ ಹಾಗೆ ಪಾದಯಾತ್ರೆಗಳ ಮೂಲ ಉದ್ದೇಶ ಹಳೆ ಮೈಸೂರು ಭಾಗದ ನಾಯಕತ್ವಕ್ಕೆ ನಡೀತಾ ಇರುವ ಫೈಟ್ ಇವತ್ತಲ್ಲ, ಹಳೆ ಫೈಟೇ ಅದು. ಅದ್ರ ಮುಂದುವರೆದ ಭಾಗ. ಜೆಡಿಎಸ್ಗೂ ಅದರದೇ ಆದ ಉದ್ದೇಶ ಇದೆ. ಚನ್ನಪಟ್ಟಣ ಎಲೆಕ್ಷನ್ ಬರ್ತಿದೆ ಸರ್, ಸುಮ್ನೆ ಕಾಂಪ್ರಮೈಸ್ ಆಗಿಲ್ಲ ಕುಮಾರಸ್ವಾಮಿ ಅವರು, ಜನರಿಗೆ ಗೊತ್ತಾಗೋದಲ್ಲ. ಹೌದು. ಅದಾದ್ಮೇಲೆ ವಿಜಯೇಂದ್ರ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ನಾಯಕತ್ವದ ಬಗ್ಗೆ ಎಷ್ಟು ದಿನದಿಂದ ಇರೋ ಆಸೆ, ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕೆ ಹಾಗೆ ಯಾಕೆ ಕರಿಬಾರ್ದು ಸಮೀವುಲ್ಲಾ ಸರ್ ನಾವು? ಅಂದ್ರೆ ಮೂರು ಪಕ್ಷದಲ್ಲೂ ಇರ್ತಕ್ಕಂಥ ಮೂರು ಮಹತ್ವಾಕಾಂಕ್ಷಿ ನಾಯಕರುಗಳ ಸ್ವಪ್ರತಿಷ್ಠೆಯನ್ನ ಹೆಚ್ಚಿಸಲಿಕ್ಕೆ ಮಾಡ್ತಿರುವ ಪಾದಯಾತ್ರೆ ಸಮಾವೇಶ ಅನ್ನೋದನ್ನ ಹೊರತುಪಡಿಸಿದ್ರೆ ಇದರಲ್ಲಿ ಮೂಡಾಗ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸಾಗ್ಲಿ ಇದು ಸೆಕೆಂಡರಿ ಮ್ಯಾಟರ್. ಯಾಕೆ ಕರಿಬಾರ್ದು ಅಂತ ನಾನು ಕೇಳ್ತೀನಿ. ಅಲ್ಲ, ಇಲ್ಲಿ ಈವನ್ ವಿಜಯೇಂದ್ರ ಅವರ ವಿಚಾರಕ್ಕೂ ಇದು ಸರಿ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ KR ಪೇಟೆನ ಅವ್ರು ಗೆದ್ದಾಗ, ಉಪಚುನಾವಣೆಯಲ್ಲಿ ಜವಾಬ್ದಾರಿ ತಗೊಂಡು ಗೆದ್ದಾಗ, ಇದೇ ಮೊದಲನೇ ಬಾರಿಗೆ ಬಿಜೆಪಿಯಲ್ಲಿ ದಾರಿಯನ್ನು ಮಾಡಿಕೊಟ್ಟು ಅನ್ನುವ ಒಂದು ಹೆಗ್ಗಳಿಕೆಯನ್ನ ಅವ್ರನ್ನ ಕ್ಲೈಮ್ ಮಾಡ್ಕೊಂಡಿದ್ರು. ಹೀಗಾಗಿ ಈ ಒಂದು ಪಾದಯಾತ್ರೆ ಮೂಡಗಿಂತ ಹೆಚ್ಚಾಗಿ ಹಳೆ ಮೈಸೂರಿನಲ್ಲಿ ಬಲಾಬಲ ಪ್ರದರ್ಶನದ ಯಾತ್ರೆಯಾಗಿ ಪರಿಣಾಮ ಮಾಡ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಕುಮಾರಸ್ವಾಮಿ ಅವರು ನಾಳೆ ಅವರ ರಂಗ ಪ್ರವೇಶದ ಬಳಿಕ, ಅಂದ್ರೆ ಈಗ ಏನಿತ್ತು, ಈಗ ಏನು ಡಿ.ಕೆ. ಶಿವಕುಮಾರ್ ರೈಸ್ ಮಾಡಿದ್ದಾರೆ ಅದನ್ನ ಪ್ರಮುಖವಾಗಿ ಅವ್ರು ನಾಳೆ ಉತ್ತರ ಕೊಡ್ಲೇಬೇಕಾದಂತ ಸಂದರ್ಭದಲ್ಲಿ ಮೂಡ ಏನಾಗುತ್ತೆ, ಇಡೀ ಚರ್ಚೆಗಳೇನಾಗುತ್ತೆ, ರಾಜ್ಯಪಾಲರ ಸ್ಯಾಂಕ್ಷನ್ ಏನಾಗುತ್ತೆ, ಇಡೀ ಪಾದಯಾತ್ರೆ ದಿಕ್ಕೇನಾಗುತ್ತೆ, ಮತ್ತು ಯಾರು ನಾಯಕರಾಗಿ ಎಮರ್ಜ್ ಆಗ್ತಾರೆ, ಇದು ಈ ಒಂದು ಪಾದಯಾತ್ರೆ ವೈಶಿಷ್ಟ್ಯ. ಬಿಜೆಪಿ ವಕ್ತಾರರು ಕಿರಣ್ ಅಣ್ಣಿಗೇರಿ ಅವರು ಉತ್ತರ ಕೊಡಬೇಕು. ಏನು ಶುರುವಲ್ಲಿ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರ ಬೈಟ್ ನಾವು ಪ್ಲೇ ಮಾಡಿದ್ವಿ. ಭ್ರಷ್ಟಾಚಾರದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ
ಈ ಪಾದಯಾತ್ರೆ ಮಾಡ್ತಾ ಇದೀವಿ ಅದೇ ಭ್ರಷ್ಟಾಚಾರಿಗಳ ವಿರುದ್ಧ. ಹೇಳಿ ನಿಮ್ಮ ಪಕ್ಷಕ್ಕೇನೆ. ನೋಡಿ, ಡಿ ಕೆ ಶಿವಕುಮಾರ್ ಆಯ್ತು ಅಥವಾ ಅವರಾಯ್ತು, ಕಾಂಗ್ರೆಸ್ ಪಕ್ಷ ಆಯ್ತು, ಈ ತರ ಒಂದು ಹಾದಿ ತಪ್ಪಿಸುವ ಕೆಲಸ ಅವಾತ ಮಾಡ್ಕೊಂಡು ಬಂದಿದ್ದಾರೆ. ಏನ್ ಇವ್ರು ಹೇಳ್ತಾ ಇದ್ರಲ್ಲ, ಸಿದ್ದರಾಮಯ್ಯನವರ ಪವರ್, ಸಿದ್ದರಾಮಯ್ಯನವರ ಫೈರ್, ಡೆಸ್ಟ್ರಾಯಿಂಗ್ ದ ಡಿ ಕೆ ಶಿವಕುಮಾರ್ ಕರಿಯರ್, ಅದನ್ನೇ ಅವರು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ ನಮ್ TRP ಅಂತೂ ಹೌದು, ಅದು ಅಲ್ಲಿ ಫೈರ್ ವ್ಯಕ್ತಪಡಿಸ್ತಾ ಆಗುತ್ತೆ ಇದ್ದಾರೆ. ಅಂದ್ರೆ ಡೈಲಾಗ್ ಮೇಲೆ ಡೈಲಾಗ್. ಪುಷ್ಪ ಮೂವಿಗಿಂತ ಒಂದು ರೇಂಜ್ ಮುಂದೆ. ಡಿ ಕೆ ಶಿವಕುಮಾರ್ ಕರಿಯರ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅವರು, ಏನ್ ಹೇಳ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ ಬಿಟ್ಬಿಡಿ, ಮಾಡ್ತಿರೋದು ಅದಕ್ಕೆ ಮತ್ತೆ ಪಾದಯಾತ್ರನ ಪ್ರಾಸಿಕ್ಯೂಷನ್ ಕೊಡಿ ಅಂತ ಪಾದಯಾತ್ರೆ ಮಾಡ್ತಾ ಇದೀವಿ, ಅವ್ರನ್ನ ಮುಖ್ಯಮಂತ್ರಿಯಾಗಿ ಇಳೀರಿ ಅಂತ ಪಾದಯಾತ್ರೆ ಮಾಡ್ತಾ ಇದೀವಿ, ನೀವು ಭ್ರಷ್ಟಾಚಾರ ಮಾಡಿದೀರಿ ಅಂತ ತೋರ್ಸಿಕ್ ಪಾದಯಾತ್ರೆ ಮಾಡ್ತಾ ಇದೀವಿ. ಸೊ ಇವರು ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ, ಮಾತಾಡ್ತಿರೋದು ಅದ್ರ ಬಗ್ಗೆ ಅಲ್ವಂತೆ. ನೋಡಿ, ಇವತ್ತು ಯಾರಾದ್ರೂ ರಾಜ್ಯದಲ್ಲಿ ಸಂತೋಷವಾಗಿದ್ದಾರೆ ಅಂತಂದ್ರೆ ಒಬ್ಬರೇ ಒಬ್ಬರು ವ್ಯಕ್ತಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಂತೋಷವಾಗಿದ್ದಾರೆ. ಹೌದು ಹೌದು, ಸಿದ್ದರಾಮಯ್ಯ ಅವರು ಹೇಳಿದ್ರೆ ಲಾಭ ಆಗ್ತಿರೋದು ಅವ್ರಿಗೆ. ಹಿಂದೆ ನಾವು ಆಪಾದನೆ ಕೂಡ ಮಾಡಿದೀವಿ, ಇದ್ರ ಕಾಂಗ್ರೆಸ್ ಪಕ್ಷದವರೇ ಹುನ್ನಾರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದವರಿಗೂ ಕೂಡ ಸಂತೋಷ ಆಗ್ತಿದೆ ಅವ್ರು ಭ್ರಷ್ಟಾಚಾರ ಸಿಕ್ಕಾಕೊಂಡಿದ್ದು. ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ ನಿಮಗೆ. ಇವರು ವಿರೋಧ ಪಕ್ಷದಲ್ಲಿದ್ರು ಮಾನ್ಯ ಸಿದ್ದರಾಮಯ್ಯನವರು, ಯಾರ ಸರ್ಕಾರದ ಆಗು ಹೋಗುಗಳಿಗೆ ಸರ್ಕಾರದಲ್ಲಿ ಏನೇ ಆದ್ರೂ ಕೂಡ ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್, ಮಿಸ್ಟರ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್ ಅಂತಿದ್ರು, ಮಿಸ್ಟರ್ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್ ಅಂತಿದ್ರು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಇದೇ ರಾಜ್ಯ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣ ನಡೀತು. ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಇದೇ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡ್ರು. 187 ಕೋಟಿ ಅಲ್ಲ, 89 ಕೋಟಿ. ನಾವು ಹೂ ಇಸ್ ದ ಕಸ್ಟೋಡಿಯನ್ ಸರ್, ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದಿ ಕರ್ನಾಟಕ? ಅಲ್ಲ, ನಿಮ್ ಪಾದಯಾತ್ರೆ ಒಂದ್ ನಿಮಿಷ ಅದಕ್ಕೆ ಸಬ್ ಕ್ವೆಶ್ಚನ್ ಸರ್, ಅದನ್ನು ಸೇರಿಸಿ ನಿಮ್ ಪಾದಯಾತ್ರೆಲಾದ್ರೂ ಇದನ್ನ ಪ್ರಸ್ತಾಪ ಮಾಡ್ತಿರೋ ಇಲ್ವೋ ಅಂತ ಹೇಳಿ. ನಾವು ಮಾಡ್ತಿರೋದೇ ಅದಕ್ಕೆ. ನೋಡಿ, ಇವರು ಅಹಿಂದ ನಾಯಕರು, ದಲಿತ ನಾಯಕರು, ಸಮಾಜವಾದಿಗಳು, ಅವತ್ತು ಇವರು ಹೂ ಇಸ್ ದ ಕಸ್ಟೋಡಿಯನ್ ಅಂತ ಕೇಳ್ತಿರ್ಬೇಕಂತಂದ್ರೆ ನಮ್ಗೆ ಸಂತೋಷ ಆಗ್ತಿತ್ತು ಮೇಡಮ್, ಹೌದಲ್ಲ ಅಂತಿತ್ತು. ಆದ್ರೆ ಇವತ್ತು ನೀವೇನ್ ಮಾಡ್ತಿದ್ದೀರಾ, ಯು ಆರ್ ನಾಟ್ ದಿ ಕಸ್ಟೋಡಿಯನ್, ಯು ಆರ್ ನಾಟ್ ದಿ ಚೀಫ್ ಮಿನಿಸ್ಟರ್. ಮೀನ್ಸ್ ವಾಟ್? ನೀವು ಇವತ್ತು ಅದನ್ನ ಬಂಡತನದ ಪ್ರದರ್ಶನ ಮಾಡ್ತೀರಾ, ಅದನ್ನ ಹಗರಣ ಜಸ್ಟಿಫಿಕೇಶನ್ ಮಾಡ್ಕೋತೀರಾ. ನಿಮ್ಮ ಸಮಾಜವಾದದಲ್ಲಿ ಹೋಯ್ತು, ದಲಿತರ ಹಿತಾಸಕ್ತಿಯಲ್ಲಿ ಹೋಯ್ತು. ನಾನು ಜೆಡಿಎಸ್ ವಕ್ತಾರರಿಗೆ ಹೋಗೋಕ್ ಮುಂಚೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಇದು ನಿಮ್ಗೇನೆ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವ್ನು ವಿಜಯೇಂದ್ರ ಅಂತ ಒಂದು ಬೈಟ್ ಇರ್ಬೇಕು, ಪ್ಲೇ ಮಾಡಿ ಸರ್ ಅದು. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು.